15/11/22ರಲ್ಲಿ ಮತ್ತು 24/11/22ರಲ್ಲಿ ಸರ್ಕಾರಿ ಆದೇಶವನ್ನು ಮಾಡಿ 21-22 ಮತ್ತು 22-23 ಈ ಎರಡು ಸಾಲಿನಲ್ಲಿ ಏನು ಏರಿಯರ್ಸ್ ಇದೆ ಅದನ್ನು ಬಳಕೆದಾರರಿಂದ ವಸೂಲಿ ಮಾಡಬೇಕಂತ ಕೂಡ ಆದೇಶ ಮಾಡಿದೆ. ಹಿಂದೆ ಸರ್ಕಾರ ಕೊಡ್ತಿತ್ತು, ಅದು ಬಳಕೆದಾರರಿಂದ ವಸೂಲಿ ಮಾಡಬೇಕಂತ ಇದೇ ಬಿಜೆಪಿ ಸರ್ಕಾರ 15/11/22ರಲ್ಲಿ ಆದೇಶವನ್ನು ಮಾಡಿದೆ. 2 ವರ್ಷದ ಏರಿಯರ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಬೇಕು ಅಂತ. ಈ ಆದೇಶದ ವಿರುದ್ಧ ಬಳಕೆದಾರರು ಉಚ್ಚ ನ್ಯಾಯಾಲಯಕ್ಕೆ ದಾವೆ ಹೋದರು. ಆದರೆ ಉಚ್ಚ ನ್ಯಾಯಾಲಯ ಏನು ಮಾಡಿತು, ಏನು ಸರ್ಕಾರ ಆದೇಶ ಮಾಡಿದೆ ಅದರಂತೆ ನೀವು ಮುಂದುವರಿಸಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿ. ಹೆಚ್ಚಾಗಿ ನ್ಯಾಯಾಲಯ ಸರ್ಕಾರ ಏನಾದರೂ ಆದೇಶ ಸಂವಿಧಾನದ ವಿರುದ್ಧ ಇದ್ರೆ ಮಾತ್ರ ಅದು ಇಂಟರ್ಫಿಯರ್ ಆಗ್ತಾರೆ ಹೊರತು ಅನ್ಯಾಯವಾಗಿದೆ ಸರ್ಕಾರ ಉಚ್ಚ ನ್ಯಾಯಾಲಯ ಹೆಚ್ಚಾಗಿ ಇಂಟರ್ವ್ಯೂನ ಆಗಲ್ಲ. ಇದು ಕಮರ್ಷಿಯಲ್. ಇದು ಸರ್ಕಾರ ಏನು ಆದೇಶ ಮಾಡಿದೆ ಅದೇ ರೀತಿ ನೀವು ವಸೂಲಿ ಮಾಡಿ ಅಂತ ಕೂಡ ಇವರ ದಾವೆಯನ್ನು ಬಳಕೆದಾರರ ದಾವೆಯನ್ನು ವಜಾ ಮಾಡಿತು. ಯಾವಾಗ ಇದು ವಜಾ ಆಯ್ತಾ ಸಂಪೂರ್ಣ ವಿಚಾರ KERCಯ ಮುಂದೆ ಹೋಯಿತು.